أشهد أن لا إله إلا الله وحده لا شريك له وأشهد أن محمدا عبده ورسوله أما بعد فأعوذ بالله من الشيطان الرجيم بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಚರಿತ್ರೆಗೆ ಸಂಬಂಧಪಟ್ಟು ಬದರ್ ಯುದ್ಧದ ತಕ್ಷಣದ ನಂತರದ ಘಟನೆಗಳ ಬಗ್ಗೆ ಪ್ರಸ್ತಾಪಿಸುತ್ತಿದ್ದೆ. ಈ ಸಂಬಂಧವಾಗಿ ಹಿಜರಿ 2ರ ಘಟನೆಗಳಲ್ಲಿ ಒಂದು ಜನ್ನತುಲ್ ಬಕಿಯ ಸ್ಥಾಪನೆಯ ಪ್ರಸ್ತಾಪವಾಗಿದೆ. ಇದರ ವಿವರಣೆ ಹೀಗಿದೆ. ಮದೀನಾ ಮುನವ್ವರದಲ್ಲಿ ಯಹೂದಿಯರು ಮತ್ತು ಇತರ ಎಲ್ಲ ಗೋತ್ರಗಳಿಗೆ ತಮ್ಮ ತಮ್ಮ ಕಬರ್ಸ್ಥಾನವಿತ್ತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನೆಗೆ ತಲುಪಿದಾಗ ಮುಸ್ಲಿಮರಿಗಾಗಿ ಪ್ರತ್ಯೇಕ ಕಬರಸ್ಥಾನದ ಅಗತ್ಯ ಕಂಡುಬಂತು. ಹೀಗೆ ಬಕಿಯುಲ್ ಗರ್ಕದ್ ಎಂಬ ಸ್ಥಳವನ್ನು ಕಬರಸ್ಥಾನವಾಗಿ ಮುಸ್ಲಿಮರಿಗಾಗಿ ಆಯ್ಕೆ ಮಾಡಲಾಯಿತು. ಹೇರಳವಾಗಿ ಮರಗಳು ಇರುವ ಪ್ರದೇಶವನ್ನು ಅರಬಿ ಭಾಷೆಯಲ್ಲಿ ಬಕಿ ಎಂದು ಹೇಳಲಾಗುತ್ತದೆ. ಈ ಕಬರಸ್ಥಾನವನ್ನು ಜನ್ನತುಲ್ ಬಕಿ ಎಂದು ಕರೆಯಲಾಗುತ್ತದೆ. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಹೇಳುತ್ತಾರೆ, ಹಿಜ್ರಿ 2ರಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಸ್ಲಿಮರಿಗಾಗಿ ಒಂದು ಕಬರಸ್ಥಾನವನ್ನು ಆಯ್ಕೆ ಮಾಡಿದರು. ಅದನ್ನು ಜನ್ನತುಲ್ ಬಕಿ ಎಂದು ಹೇಳಲಾಗುತ್ತದೆ. ಈ ಕಬರಸ್ಥಾನದಲ್ಲಿ ಮೊತ್ತ ಮೊದಲಾಗಿ ಉಸ್ಮಾನ್ ಬಿನ್ ಮಜ್ಊನ್ ರಜಿಯಲ್ಲಾಹು ಅನ್ಹು ದಫನ್ ಮಾಡಲ್ಪಟ್ಟಿದ್ದರು. ಅವರು ಅತ್ಯಂತ ಸಾತ್ವಿಕ, ಆರಾಧಕ ಮತ್ತು ಸಂತರಾದ ವ್ಯಕ್ತಿಯಾಗಿದ್ದರು. ಮುಸ್ಲಿಮರಾದ ನಂತರ ಲೋಕದಿಂದ ವಿರಕ್ತರಾಗಿಕೊಂಡು ಪತ್ನಿ ಮಕ್ಕಳಿಂದ ಬೇರ್ಪಟ್ಟು ತಮ್ಮ ಜೀವಿತವನ್ನು ದೇವಾರಾಧನೆಗಾಗಿ ಮಾತ್ರ ಮುಡಿಪಾಗಿಡಲು ಒಂದು ಬಾರಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಅವರ ಅನುಮತಿ ಕೇಳಿದ್ದರು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ದೇವನಿಗೆ ಸಲ್ಲಬೇಕಾದ ಹಕ್ಕನ್ನು ನೀವು ದೇವನಿಗೆ ಸಲ್ಲಿಸಿರಿ. ಪತ್ನಿ ಮಕ್ಕಳಿಗೆ ಕೊಡಬೇಕಾದ ಹಕ್ಕನ್ನು ಪತ್ನಿ ಮಕ್ಕಳಿಗೆ ಕೊಡಿರಿ. ಅತಿಥಿಗಳಿಗೆ ಕೊಡಬೇಕಾದ ಹಕ್ಕನ್ನು ಅತಿಥಿಗಳಿಗೆ ಕೊಡಿರಿ ಮತ್ತು ಸ್ವಂತಕ್ಕೆ ನೀಡಬೇಕಾದ ಹಕ್ಕನ್ನು ಸ್ವಂತಕ್ಕೆ ನೀಡಿರಿ. ಏಕೆಂದರೆ ಈ ಎಲ್ಲ ಹಕ್ಕುಗಳನ್ನು ಅಲ್ಲಾಹನು ನಿಶ್ಚಯಿಸಿದ್ದಾನೆ. ಅವುಗಳನ್ನು ಈಡೇರಿಸುವುದು ಆರಾಧನೆಯಲ್ಲಿ ಒಳಪಡುವುದು. ಒಟ್ಟಿನಲ್ಲಿ ಲೋಕದಿಂದ ವಿರಕ್ತನಾಗಲು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಸ್ಮಾನ್ ಬಿನ್ ಮಜೂನ್ ರಜಿಯಲ್ಲಾಹು ಅನ್ಹುರಿಗೆ ಅನುಮತಿ ನೀಡಲಿಲ್ಲ. ಇಸ್ಲಾಮಿನಲ್ಲಿ ಸನ್ಯಾಸವನ್ನು ನಿಷಿದ್ಧಗೊಳಿಸಿಕೊಂಡು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನ ಸಮುದಾಯದಲ್ಲಿ 2 ಎಲ್ಲೆಗಳ ನಡುವೆ ಮಧ್ಯಮ ಮಾರ್ಗವನ್ನು ಸ್ಥಾಪಿಸಿದರು. ಉಸ್ಮಾನ್ ಬಿನ್ ಮಜೂನ್ ರಜಿಯಲ್ಲಾಹು ಅನ್ಹುರ ನಿಧನ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರನ್ನು ಬಹಳ ದುಃಖಿಸಿತ್ತು. ಅವರು ನಿಧನಗೊಂಡ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹಣೆಯನ್ನು ಚುಂಬಿಸಿದರು ಎಂದು, ಆ ವೇಳೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಕಣ್ಣುಗಳು ತೇವಗೊಂಡವು ಎಂದು ವರದಿಯಲ್ಲಿ ಬಂದಿದೆ. ಈಗ ನಾನು ಬನಿ ಗತ್ಫಾನಿನ ಪ್ರಸ್ತಾಪ ಮಾಡುತ್ತೇನೆ. ಗತ್ಫಾನಿನ ಶಾಖೆಯಾದ ಬನಿ ಸಾಲಬ ಮತ್ತು ಬನಿ ಮುಹಾರಿಬ್ ಮುಸ್ಲಿಮರ ವಿರುದ್ಧ ಒಂದು ಜಾಗದಲ್ಲಿ ಒಟ್ಟುಗೂಡುತ್ತಿದ್ದಾರೆ ಎಂದು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮಾಹಿತಿ ಲಭಿಸಿತು. ಈ ಮಾಹಿತಿ ಲಭಿಸಿದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 450 ಸಹಾಬಿಯರ ಜೊತೆಗೆ ಹೊರಟರು. ಮುಶ್ರಿಕರ ಒಕ್ಕೂಟದ ವಿರುದ್ಧವಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊರಟಾಗ ಮಾರ್ಗದಲ್ಲಿ ಬನು ಗತ್ಫಾನಿನ ಒಬ್ಬ ವ್ಯಕ್ತಿಯ ಭೇಟಿಯಾಯಿತು. ಅವರನ್ನು ಬಂಧಿಸಿ ಸಹಾಬಿಯರು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ತಂದರು. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತನ್ನ ಗೋತ್ರದ ಚಟುವಟಿಕೆಗಳ ಕುರಿತು ತಿಳಿಸಿದನು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆತನಿಗೆ ಇಸ್ಲಾಮಿನ ಸಂದೇಶದ ಬಗ್ಗೆ ಹೇಳಿಕೊಟ್ಟಾಗ ಆತನು ತಕ್ಷಣವೇ ಮುಸ್ಲಿಮನಾದನು. ಆತನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಡನೆ ಹೀಗೆ ಹೇಳಿದನು, ನೀವು ಮತ್ತು ಮುಸ್ಲಿಮರ ಸೈನ್ಯ ನಮ್ಮ ಕಡೆಗೆ ಬರುವುದಾಗಿ ನಮ್ಮ ಸಮುದಾಯಕ್ಕೆ ಗೊತ್ತಾದರೆ ನಾವೆಂದಿಗೂ ನಿಮ್ಮ ವಿರುದ್ಧ ಹೋರಾಡಲಾರವು.
ಬದಲಾಗಿ ಆಸುಪಾಸಿನ ಪರ್ವತಗಳನ್ನು ಏರುವವು. ಹೀಗೆ ಮುಸ್ಲಿಮರು ಅವರ ಕಡೆಗೆ ಹೊರಟಾಗ ನಿಜವಾಗಿಯೂ ಅವರು ಹೋರಾಟ ನಡೆಸಲಿಲ್ಲ, ಬದಲಾಗಿ ಸುತ್ತಮುತ್ತಲಿನ ಪರ್ವತಗಳನ್ನು ಏರಿದರು. ಇದೇ ಸಂದರ್ಭದಲ್ಲಿ ಪ್ರಸಿದ್ಧವಾದ ಆ ಘಟನೆ ನಡೆದಿತ್ತು. ಅದೇನೆಂದರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮರದ ನೆರಳಲ್ಲಿ ಆರಾಮ ಮಾಡುತ್ತಿದ್ದರು. ಸಹಾಬಿಯರು ತಮ್ಮ ಕೆಲಸಗಳಲ್ಲಿ ನಿರತರಾಗಿದ್ದರು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮುಂದೆ ಖಡ್ಗವೆತ್ತಿ ನಿಂತನು. ಆತನು ಕೇಳಿದನು, ಹೇ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಈಗ ನಿಮ್ಮನ್ನು ರಕ್ಷಿಸಬಲ್ಲವನು ಯಾರು? ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಅಲ್ಲಾಹನು. ಇದನ್ನು ಆಲಿಸಿದಾಗ ಆತನ ಕೈಯಿಂದ ಖಡ್ಗ ಕೆಳಗೆ ಬಿತ್ತು. ಈ ಯುದ್ಧದ ಘಟನೆಗಳಲ್ಲಿ ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರ ನಿಧನ ಮತ್ತು ಹಜರತ್ ಉಮ್ಮೆ ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ವಿವಾಹದ ಘಟನೆಗಳು ಸಹ ಇವೆ. ವರದಿಯಲ್ಲಿ ಹೀಗೆ ಬಂದಿದೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬದರ್ ಯುದ್ಧಕ್ಕಾಗಿ ಹೊರಡುವಾಗ ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹಾ ರೋಗಿಯಾಗಿದ್ದರು. ಆದ್ದರಿಂದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹುರನ್ನು ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರ ಉಪಚಾರಕ್ಕಾಗಿ ಮದೀನದಲ್ಲೇ ಬಿಟ್ಟು ಬಂದಿದ್ದರು. ಹಜರತ್ ಝೈದ್ ಬಿನ್ ಹಾರಿಸಾ ರಜಿಯಲ್ಲಾಹು ಅನ್ಹು ಬದರ್ ಯುದ್ಧದ ವಿಜಯ ವಾರ್ತೆಯನ್ನು ಮದೀನಕ್ಕೆ ಮುಟ್ಟಿಸಿದ ದಿನದಂದೇ ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹಾ ನಿಧನಗೊಂಡಿದ್ದರು. ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರ ನಿಧನದ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರನ್ನು ಭೇಟಿಯಾಗಿ ಹೀಗೆ ಹೇಳಿದರು, ಅಲ್ಲಾಹನು ಉಮ್ಮು ಕುಲ್ಸುಮಳ ನಿಕಾಹನ್ನು ನಿಮ್ಮೊಂದಿಗೆ ರುಕ್ಯಾಳಿಗೆ ಕೊಟ್ಟಷ್ಟೇ ಹಕ್ ಮಹರ್ನೊಂದಿಗೆ ಮತ್ತು ಅವಳೊಂದಿಗೆ ಉತ್ತಮವಾಗಿ ವರ್ತಿಸುತ್ತೀರಿ ಎಂಬ ನಿಬಂಧನೆಯೊಂದಿಗೆ ಮಾಡಿಸಿರುವನು. ವಿವಾಹದ 3 ದಿನಗಳ ನಂತರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ಬಳಿಗೆ ಹೋಗಿ ಹೀಗೆ ಕೇಳಿದರು, ಎಲೈ ನನ್ನ ಪುತ್ರಿ, ನಿನ್ನ ಪತಿ ಹೇಗಿರುವರು? ಆಗ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹು ಹೇಳಿದರು, ಉಸ್ಮಾನ್ ಅತ್ಯುತ್ತಮ ಪತಿಯಾಗಿರುವರು. ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹು ಹಿಜ್ರಿ 9ರಲ್ಲಿ ರೋಗಿಯಾಗಿ ನಿಧನಗೊಂಡಿದ್ದರು. ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹು ನಿಧನಗೊಂಡಾಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನನಗೆ 3ನೇ ಪುತ್ರಿ ಇರುತ್ತಿದ್ದರೆ ಅವಳ ವಿವಾಹವನ್ನು ಕೂಡ ಉಸ್ಮಾನ್ರೊಂದಿಗೆ ಮಾಡಿಸುತ್ತಿದ್ದೆ. ಹಜರತ್ ಮಿರ್ಜಾ ಬಶೀರ್ ಅಹ್ಮದ್ ಸಾಹಿಬ್ ರಜಿಯಲ್ಲಾಹು ಅನ್ಹು ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ವಿವಾಹದ ಬಗ್ಗೆ ಪ್ರಸ್ತಾಪಿಸುತ್ತಾ ಹೇಳುತ್ತಾರೆ, ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಪುತ್ರಿಯು ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರ ಪತ್ನಿಯೂ ಆದ ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರ ನಿಧನದ ನಂತರ ಹಜರತ್ ಫಾತಿಮಾ ರಜಿಯಲ್ಲಾಹು ಅನ್ಹರಿಗಿಂತ ಹಿರಿಯರು ಮತ್ತು ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರಿಗಿಂತ ಕಿರಿಯರು ಆದ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ 2ನೇ ಪುತ್ರಿಯಾದ ಉಮ್ಮೆ ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ವಿವಾಹವನ್ನು ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರೊಂದಿಗೆ ಮಾಡಿಸಿದರು. ಇದೇ ಕಾರಣದಿಂದ ಹಜರತ್ ಉಸ್ಮಾನ್ ರಜಿಯಲ್ಲಾಹು ಅನ್ಹರನ್ನು ಝುನ್ನೂರೇನ್ ಎಂದು ಕರೆಯಲಾಗುತ್ತದೆ, ಎಂದರೆ 2 ಪ್ರಕಾಶಗಳು ಹೊಂದಿರುವ ವ್ಯಕ್ತಿ. ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ವಿವಾಹ ಹಿಜ್ರಿ 3 ರಬಿಯುಲ್ ಅವ್ವಲ್ ತಿಂಗಳಲ್ಲಿ ನಡೆದಿತ್ತು. ಇದು ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹರ 2ನೇ ವಿವಾಹವಾಗಿತ್ತು. ಇದಕ್ಕಿಂತ ಮೊದಲು ಹಜರತ್ ರುಕ್ಯಾ ರಜಿಯಲ್ಲಾಹು ಅನ್ಹರ ಮತ್ತು ಹಜರತ್ ಉಮ್ಮು ಕುಲ್ಸುಮ್ ರಜಿಯಲ್ಲಾಹು ಅನ್ಹರ ನಿಕಾ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ದೊಡ್ಡಪ್ಪರಾದ ಅಬೂ ಲಹಬ್ರ 2 ಪುತ್ರರ ಜೊತೆಗೆ ಆಗಿತ್ತು. ಆದರೆ ವಿವಾಹವಾಗುವುದಕ್ಕೆ ಮುಂಚೆ ಧಾರ್ಮಿಕ ವ್ಯತ್ಯಾಸದ ಕಾರಣದಿಂದ ಆ ನಿಕಾಹ್ ಕೊನೆಗೊಂಡಿತು. ಆ ಕಾಲಘಟ್ಟದ ಘಟನೆಗಳಲ್ಲಿ ಬನು ಸುಲೇಮ್ ಯುದ್ಧದ ಪ್ರಸ್ತಾಪವಿದೆ. ಬನು ಸುಲೇಮ್ ಗೋತ್ರದ ಒಂದು ದೊಡ್ಡ ಸಂಘ ಮುಸ್ಲಿಮರ ವಿರುದ್ಧ ಒಟ್ಟು ಸೇರಿದ್ದಾಗಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಮಾಹಿತಿ ಲಭಿಸಿತ್ತು. ಆಗ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮದೀನದಲ್ಲಿ ಅಬ್ದುಲ್ಲಾ ಬಿನ್ ಉಮ್ಮು ಮಕ್ತೂಮ್ ರಜಿಯಲ್ಲಾಹು ಅನ್ಹುರನ್ನು ತನ್ನ ಪ್ರತಿನಿಧಿಯನ್ನಾಗಿ ನಿಶ್ಚಯಿಸಿ 300 ಸಹಾಬಿಯರ ಜೊತೆಗೆ ಜಮಾದುಲ್ ಊಲಾ 6ರಲ್ಲಿ ಹೊರಟರು. ಮತ್ತೊಂದು ವರದಿಯ ಪ್ರಕಾರ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತ್ ಉಮರ್ ರಜಿಯಲ್ಲಾಹು ಅನ್ಹುರನ್ನು ತನ್ನ ಪ್ರತಿನಿಧಿಯನ್ನಾಗಿ ಮಾಡಿದ್ದರು ಎಂದಿದೆ. ಮಾರ್ಗದಲ್ಲಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನು ಸುಲೈಮನ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದರು. ಬನು ಸುಲೈಮನ ಸಂಘ ಚದುರಿ ಹೋಯಿತು ಎಂದು ಆತನು ತಿಳಿಸಿದನು. ಆತನು ನೀಡಿದ ಮಾಹಿತಿ ಸರಿಯೆಂದು ತನಿಖೆ ನಡೆಸಿದಾಗ ತಿಳಿದು ಬಂತು. ಹೀಗೆ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮರಳಿ ಹೋದರು. ಯುದ್ಧ ನಡೆಸಬೇಕಾಗಿ ಬರಲಿಲ್ಲ. ಮತ್ತೊಂದು ಝೈದ್ ಬಿನ್ ಹಾರಿಸರ ಕಾರ್ಯಾಚರಣೆಯಾಗಿದೆ. ಇದರ ವಿವರಣೆ ಬಗ್ಗೆ ಹೀಗೆ ಪ್ರಸ್ತಾಪ ಬರುತ್ತದೆ. ನಮ್ಮ ವ್ಯಾಪಾರ ಕೇಂದ್ರವಾದ ಸಿರಿಯಾ ತನಕ ಹೋಗುವುದನ್ನು ಮುಸ್ಲಿಮರು ತಡೆದಿರುವರು ಎಂದು ಸಫ್ವಾನ್ ಬಿನ್ ಉಮಯ್ಯ ತಮ್ಮ ಸಂಗಡಿಗರೊಡನೆ ಒಮ್ಮೆ ಹೇಳಿದನು. ಸಮುದ್ರ ತೀರದ ಮಾರ್ಗವನ್ನು ಬಿಟ್ಟು ಇರಾಕಿನ ಕಡೆಯಿಂದ ಸಿರಿಯಾಗೆ ಹೋಗಬಹುದು ಎಂದು ಒಬ್ಬ ವ್ಯಕ್ತಿ ಸಲಹೆ ನೀಡಿದನು. ಹೀಗೆ ರಸ್ತೆ ಗೊತ್ತಿರುವ ಒಬ್ಬ ವ್ಯಕ್ತಿಯ ಸಹಾಯದಿಂದ ಹೊರಡಲು ಸಫ್ವಾನ್ ಬಿನ್ ಉಮಯ್ಯ ತೀರ್ಮಾನಿಸಿದನು ಮತ್ತು ವ್ಯಾಪಾರ ತಂಡದ ತಯಾರಿ ಶುರು ಮಾಡಿದನು. ಈ ಕಾರ್ಯಾಚರಣೆ ಜಮಾದುಲ್ ಆಖಿರ್ ಹಿಜ್ರಿ 3ರಲ್ಲಿ ನಡೆದಿತ್ತು. ವ್ಯಾಪಾರ ತಂಡ ಹೊರಟ ಸುದ್ದಿ ಯಾವ ರೀತಿಯಲ್ಲೂ ಮದೀನಕ್ಕೆ ತಲುಪದಿರಲು ವ್ಯಾಪಾರ ತಂಡದವರು ಪೂರ್ಣ ಪ್ರಯತ್ನವನ್ನು ಮಾಡಿದ್ದರು. ಆದರೆ ಅಲ್ಲಾಹನ ಇಚ್ಛೆ ಬೇರೆಯಾಗಿತ್ತು. ಈ ಸುದ್ದಿ ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ತಲುಪಿತು. ಹಜರತ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 100 ಕುದುರೆ ಸವಾರರನ್ನು ಹಜರತ್ ಝೈದ್ ಬಿನ್ ಹಾರಿಸಾ ರಜಿಯಲ್ಲಾಹು ಅನ್ಹರ ನೇತೃತ್ವದಲ್ಲಿ ಕಳುಹಿಸಿದರು. ಅಮೀರ್ ಎಂಬ ನೆಲೆಯಲ್ಲಿ ಇದು ಹಜರತ್ ಝೈದ್ ರಜಿಯಲ್ಲಾಹು ಅನ್ಹರ ಮೊದಲ ಕಾರ್ಯಾಚರಣೆಯಾಗಿತ್ತು. ಅದರಲ್ಲಿ ಅವರು ಯಶಸ್ವಿಯಾಗಿ ಮರಳಿದರು. ಈ ವ್ಯಾಪಾರ ತಂಡಗಳನ್ನು ತಡೆಯಲು ಕಾರಣವೇನೆಂದರೆ, ಈ ವ್ಯಾಪಾರ ತಂಡಗಳಿಂದ ಲಭಿಸುವ ಲಾಭವನ್ನು
ಮುಸ್ಲಿಮರ ವಿರುದ್ಧ ಯುದ್ಧ ನಡೆಸಲು ಉಪಯೋಗಿಸಲಾಗುತ್ತಿತ್ತು. ಇಂದಿನ ಕಾಲದಲ್ಲಿ ಅನೇಕ ದೇಶಗಳ ಮೇಲೆ ಆರ್ಥಿಕ ನಿರ್ಬಂಧಗಳನ್ನು ಹೇರಲಾಗುತ್ತವೆ. ಆ ತಂಡಗಳನ್ನು ತಡೆಯುವುದು ಸಹ ಅದೇ ರೀತಿಯ ಒಂದು ಕ್ರಮವಾಗಿತ್ತು. ಇಂದಿನ ಕಾಲದಲ್ಲಿ ಕೆಲವೊಮ್ಮೆ ಈ ದೇಶಗಳು ಅಕ್ರಮವಾಗಿಯೂ ನಿರ್ಬಂಧ ಹೇರುತ್ತಾರೆ. ಹೀಗಿರುವಾಗ ಅಂಥವರು ಇಸ್ಲಾಮಿನ ಮೇಲೆ ಹೇಗೆ ಆಕ್ಷೇಪ ಎತ್ತಲು ಸಾಧ್ಯ? ಈ ವಿಷಯ ಮುಂದುವರಿಯುವುದು. ಈಗ ನಾನು ಫಲಸ್ತೀನಿಗಾಗಿ ದುವಾ ಮಾಡಲು ಮನವಿ ಮಾಡುತ್ತೇನೆ. ಈಗ ಕನಿಷ್ಠ ಪಕ್ಷ ಕೆಲವು ಜನರು ಭಯಪಡುತ್ತಾ ಈ ದೌರ್ಜನ್ಯದ ವಿರುದ್ಧ ಮಾತನಾಡಲು ಆರಂಭಿಸಿದ್ದಾರೆ. ಈಗಂತೂ ಕೆಲವು ಯಹೂದಿಯರು ಕೂಡ ಈ ದೌರ್ಜನ್ಯದ ವಿರುದ್ಧ ದನಿ ಎತ್ತಿರುವರು. ನಮಗೂ ಕೂಡ ಕೆಟ್ಟ ಹೆಸರು ಏಕೆ ತರುತ್ತೀರಿ ಎಂದು ತನ್ನ ಸರ್ಕಾರದೊಂದಿಗೆ ಅವರು ಕೇಳಿರುವರು. ಹೇಗಿದ್ದರೂ ಸಣ್ಣ ಸಣ್ಣ ದನಿಗಳು ಏಳಲು ಆರಂಭಿಸಿವೆ. ಫಲಸ್ತೀನರಿಗೆ ನೆರವು ಲಭಿಸಲಿಕ್ಕಾಗಿ ದಿನಾಲು 4 ಗಂಟೆಗಳ ಕಾಲ ಯುದ್ಧವನ್ನು ತಡೆಯಲಾಗುವುದು ಎಂದು ಹೇಳಲಾಗುತ್ತಿದೆ. ಇದರ ಪ್ರಕಾರ ಎಷ್ಟರ ಮಟ್ಟಿಗೆ ನಡೆಯುವರು ಎಂದು, ಉಳಿದ 20 ಗಂಟೆಗಳಲ್ಲಿ ಎಷ್ಟು ಬಾಂಬುಗಳನ್ನು ವರ್ಷಿಸುವರು ಎಂದು ಅಲ್ಲಾಹನೇ ಬಲ್ಲನು. ಹೆಚ್ಚಿನ ದೊಡ್ಡ ಸರ್ಕಾರಗಳು ಮತ್ತು ರಾಜಕಾರಣಿಗಳು ಕೂಡ ಫಲಸ್ತೀನ್ಯರ ಜೀವಕ್ಕೆ ಯಾವುದೇ ಬೆಲೆ ನೀಡುತ್ತಿಲ್ಲ. ಅವರಿಗೆ ಅವರದೇ ಸ್ವಾರ್ಥ ಲಾಭಗಳು ಇವೆ. ಅಲ್ಲಾಹನು ಒಂದು ಕಾಲಾವಧಿ ತನಕವೇ ಕಾಲಾವಕಾಶ ನೀಡುತ್ತಾನೆ. ಅಲ್ಲದೆ ಇಹಲೋಕ ಮಾತ್ರವಲ್ಲ, ಪರಲೋಕವೂ ಇದೆ. ಈ ಲೋಕದಲ್ಲೂ ಹಿಡಿಗೂಡಲ್ಪಡುವರು, ಪರಲೋಕದಲ್ಲಿ ಅವರು ಖಂಡಿತ ಹಿಡಿಗೂಡಲ್ಪಡುವರು. ಹೇಗಿದ್ದರೂ ನಾವು ಪೀಡಿತ ಫಲಸ್ತೀನಿಯರಿಗಾಗಿ ದುವಾ ಮಾಡಬೇಕು. ಅಲ್ಲಾಹನು ಅವರನ್ನು ಈ ದೌರ್ಜನ್ಯಗಳಿಂದ ಮುಕ್ತಿ ನೀಡಲಿ, ಆಮೀನ್. ಜುಮ್ಮಾ ನಮಾಜ್ ನಂತರ ನಾನು 2 ಜನಾಜಾ ಗಾಯಿಬ್ ಸಹ ನಿರ್ವಹಿಸುತ್ತೇನೆ. ಅವರ ಬಗ್ಗೆ ಈಗ ಪ್ರಸ್ತಾಪಿಸುತ್ತೇನೆ. ಮೊದಲನೆಯದ್ದು ಹಮೀದುರ್ ರಹಮಾನ್ ಖಾನ್ ಸಾಹಿಬರ ಪತ್ನಿಯಾದ ಮನ್ಸೂರಾ ಬಾಸಿಮಾ ಸಾಹಿಬ್ರದ್ದಾಗಿದೆ. ಇವರು ಹಜರತ್ ನವಾಬ್ ಅಬ್ದುಲ್ಲಾ ಖಾನ್ ಮತ್ತು ಹಜರತ್ ಸಾಹಿಬ್ಜಾದಿ ಅಮತುಲ್ ಹಫೀಜ್ ಬೇಗಂ ಸಾಹಿಬಾ ರಜಿಲಾನ್ಹರ ಮೊಮ್ಮಗಳು ಹಾಗೂ ಹಜರತ್ ಸಾಹಿಬ್ಜಾದಾ ಮಿರ್ಜಾ ಶರೀಫ್ ಅಹಮದ್ ಸಾಹಿಬ್ ರಜಿಲಾನ್ಹು ಮತ್ತು ಹಜರತ್ ಭೂ ಝೈನಬ್ ಬೇಗಂ ಸಾಹಿಬಾ ರಜಿಲಾನ್ಹರ ಮಗಳ ಪುತ್ರಿಯೂ ಆಗಿದ್ದರು. ದಿವಂಗತರು ಮಿಯಾ ಅಬ್ಬಾಸ್ ಅಹಮದ್ ಖಾನ್ ಸಾಹಿಬ್ ಮತ್ತು ಅಮತುಲ್ ಬಾರಿ ಬೇಗಂ ಸಾಹಿಬರ ಪುತ್ರಿಯೂ ಆಗಿದ್ದರು. ಅದರ ಖಲೀಫತುಲ್ ಮಸೀ ಸಾಲಿಸ್ ರಹಮವುಲ್ಲಾ ಅವರ ನಿಕಾಹಿನ ಸಂದರ್ಭದಲ್ಲಿ ಉಪದೇಶಿಸುತ್ತಾ ಹೀಗೆ ಹೇಳಿದ್ದರು. ನಿಕಾಹಿನ ವೇಳೆ ಪಠಿಸಲಾಗುವ ವಚನಗಳಲ್ಲಿ ಯಾ ಅಯ್ಯುನ್ನಾಸುತ್ತಕೂ ರಬ್ಬಕುಂ ಎಂಬ ವಚನದಲ್ಲಿ ರಬ್ಬಿನ ತಕ್ಕವನ್ನು ಕೈಗೊಳ್ಳಲು ಹೇಳಲಾಗಿದೆ. ಇದು ಸೂಚಿಸುವುದೇನೆಂದರೆ, ಯಾವ ರೀತಿಯಲ್ಲಿ ಅಲ್ಲಾಹನು ನಿಮ್ಮ ಪರಿಪಾಲನೆ ಮಾಡುತ್ತಾನೋ ಅದೇ ರೀತಿಯಲ್ಲಿ ಈಗ ನಿಮ್ಮ ಮೇಲೂ ಅಂತಹ ಹೊಣೆಗಾರಿಕೆ ಹಾಕಲಾಗುವೋ ಅವುಗಳನ್ನು ನಿರ್ವಹಿಸಲಿಕ್ಕಾಗಿ ನೀವು ಕೂಡ ಪರಿಪಾಲನೆಯ ಗುಣದೊಂದಿಗೆ ದೇವಭಕ್ತಿಯನ್ನು ಕೈಗೊಳ್ಳಬೇಕು. ದಿವಂಗತರು ಅಲ್ಲಾಹನ ಅನುಗ್ರಹಗಳ ಕೃತಜ್ಞತೆ ಅರ್ಪಿಸುವವರು, ಸತ್ಯಸಂಧರು, ನಮಾಜ್ ಮತ್ತು ಉಪವಾಸ ನಿರ್ವಹಿಸುವವರು ಮತ್ತು ಖಿಲಾಫತ್ತನ್ನು ಗೌರವಿಸುವ ಮಹಿಳೆಯೂ ಆಗಿದ್ದರು. ಅಲ್ಲಾಹನು ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. ಎರಡನೆಯದ್ದು ಫೈಸಲಾಬಾದ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಮಾಜಿ ರಿಜಿಸ್ಟ್ರಾರ್ ಆದ ಚೌಧರಿ ರಶೀದ್ ಸಾಹಿಬ್ರದ್ದಾಗಿದೆ. ಅಲ್ಲಾಹನ ಅವರೊಂದಿಗೆ ಮಗ್ಫಿರತ್ ಮತ್ತು ಕಾರುಣ್ಯದಿಂದ ವರ್ತಿಸಲಿ. ಅವರ ಮಕ್ಕಳಿಗೂ ಅವರ ಒಳಿತುಗಳನ್ನು ಜಾರಿಯಲ್ಲಿರಿಸಲು ಸೌಭಾಗ್ಯ ನೀಡಲಿ. Alhamdulillah nahmaduhu wa nasta'inuhu wa nastaghfiruhu wa nu'minu bihi wa natawakkalu alayhi wa na'udhu billahi min shururi anfusina wa min sayyiati a'malina. Man yahdihillahu fala mudilla lahu ومن يضلل فلا هادي له ونشهد أن لا إله إلا الله ونشهد أن محمدا عبده ورسوله. عباد الله رحمكم الله إن الله يأمر بالعدل والإحسان وإيتاء ذي القربى وينهى عن الفحشاء والمنكر والبغي يعظكم لعلكم تذكرون. اذكروا الله يذكركم وادعوه يستجب لكم ولذكر الله أكبر.